ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಮಂತ್ರಾಲಯಕ್ಕೆ ಹೋದ್ಮೇಲೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ದೇ ಈ 5 ದೇವಸ್ಥಾನಗಳನ್ನ ನೋಡ್ಕೊಂಡ್ಬಂದು ತುಂಬ ಚೆನ್ನಾಗಿದೆ. ನಾನು ಕೂಡ ನೋಡ್ಕೊಂಡ್ಬಂದಿದ್ದೀನಿ. ಅದು ಯಾವ್ಯಾವ ದೇವಸ್ಥಾನಗಳು ಮತ್ತು ಯಾವ್ಯಾವ ಸ್ಥಳಗಳು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ. ಬಂದು ಅಭಯ ಆಂಜನೇಯ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಈಗ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನನ ಇದು ಕೂಡ ಏಕಶಿಲೆಯಿಂದನೇ ಕೆತ್ತಿರೋವಂಥದ್ದು. ಮೂರ್ತಿ ಕೂಡ ತುಂಬ ಚೆನ್ನಾಗಿದೆ. ಎಷ್ಟು ಸ್ವಚ್ಛವಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು. ನೆಕ್ಸ್ಟು ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಅಪ್ಪಣ್ಣಾಚಾರ್ಯರ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಈಗ 2ನೇ ಜಾಗ ಬಂದು ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು, ಅಲ್ಲೇ ಬೋರ್ಡಲ್ಲಿ ಕಾಣಿಸ್ತಾ ಇದೆ, ಶ್ರೀ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ನಾಗಸರ್ಪ ಇದೆ, ಅಂದರೆ ಕೃಷ್ಣ ಸರ್ಪ ಇದೆ. ಅದನ್ನು ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ. ಮತ್ತು ಹಾಗೆ ಇಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದಂತಹ ಸ್ಥಳ ಕೂಡ ಆಗಿರುತ್ತೆ. ಇದನ್ನು ಒಳಗಡೆ ಹೋದ್ಮೇಲೆ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಎಲ್ಲ ಚಾಟ್ಸೋದು, ಅಂದರೆ ತಿನ್ನೋವಂಥ ಐಟಮ್ಸು ಮತ್ತು ಪರ್ಚೇಸ್ ಮಾಡುವಂಥ ಸಣ್ಣ ಪುಟ್ಟ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಈಗ ನೋಡ್ತಾ ಇರ್ಬೋದು, ಅಪ್ಪಣ್ಣಾಚಾರ್ಯರ ಮನೆ ಬಂತು. ಈಗ ನಾವು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಕೈಕಾಲು ತೊಳೆಯೋಕ್ಕೆ ನಮ್ಮ ಮನೆಯವರೆಲ್ಲ ಹೊರಟಿದ್ರು. ನಾವು ಕೂಡ ಕೈಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು, ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದಂಥ ಜಾಗನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಪ್ರಶಾಂತವಾಗಿದೆ. ಮತ್ತು ಅಲ್ಲಿ ಕೂಡ ಎಷ್ಟು ವಾತಾವರಣ ಕೂಡ ತುಂಬ ಕೂಲಾಗಿ ತುಂಬ ಚೆನ್ನಾಗಿದೆ. ಎಲ್ಲ ಥರದ ಫೋಟೋಸ್ಗಳನ್ನ ನೋಡ್ತಾ ಇರ್ಬೋದು. తీసుకో పానవాగి. ಹತ್ರಕ್ಕೆ ಹೋದ್ಮೇಲೆ ಏನೂ ತೋರ್ಸೋಕ್ಕೆ ಸರಿಯಾಗಿ ಆಗಲಿಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ತೋರಿಸಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಅಪ್ಪಣ್ಣಾಚಾರ್ಯರ ಮನೆ ಮುಂದೆನೇ ಒಂದು ಚಾಟ್ ಇಟ್ಕೊಂಡಿದ್ರು, ಬದನೆಕಾಯಿ ಬಜ್ಜಿ ಅಂತ ಹೇಳ್ಬಿಟ್ಟು ಫೇಮಸ್ ಅಂತೇಳಿ ಅಲ್ಲಿ ನಾವು ಕೇಳ್ಪಟ್ಟಿದ್ವಿ. ಅದಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ತೊಗೊಂಡ್ವಿ. ಅಲ್ಲಿ ಕೂಡ ಅಷ್ಟೇನು ಟೇಸ್ಟ್ ಅಷ್ಟು ಚೆನ್ನಾಗಿರಲಿಲ್ಲ. ನೆಕ್ಸ್ಟು ನಾವು ಟೇಸ್ಟ್ ಮಾಡಿದ್ದು ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ. ಅಲ್ಲಿ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿದೆ. ಯಾರೇ ಹೋದರೂ ಕೂಡ ಮಿಸ್ ಮಾಡ್ದೇ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲಲ್ಲೇ ಬದನೆಕಾಯಿ ಬಜ್ಜಿನ ಫೇಮಸ್ ಇರೋದ್ರಿಂದ ಅಲ್ಲೇ ಟೇಸ್ಟ್ ಮಾಡಿ. ನೆಕ್ಸ್ಟ್ ನಾವು ಬಂದಿದ್ದೆ ಬಿಚ್ಚಾಲೆಗೆ. ಅಲ್ಲಿ ಬಿಚ್ಚಾಲೆಗೆ ಬಂದರೆ ನಾವು ಗೋಶಾಲೆನ ನೋಡ್ಬೋದು. ಇಲ್ಲಿ ಹಸುಗೆ ಯಾರೇ ಒಬ್ಬರು ಬಂದರೂ ಕೂಡ ಅಲ್ಲಿ ಹಣ್ಣುಗಳನ್ನು ಇಟ್ಟಿರ್ತಾರೆ, ಬಾಳೆಹಣ್ಣು. ಅದನ್ನು ಅವರು ಒಂದು ದಾನವಾಗಿ ಹಸುಗಳಿಗೆ ತಿನ್ನಿಸ್ತಾ ಇರ್ತಾರೆ. ಗೋಶಾಲೆನೆಲ್ಲ ನೋಡಿಕೊಂಡು ತುಂಗಭದ್ರಾ ತೀರದ ಹತ್ರ ಬಂದ್ವಿ. ಅಲ್ಲಿ ಸ್ವಾಮಿ ರಾಘವೇಂದ್ರ ಸ್ವಾಮಿಗಳು ಒಳಕಲ್ಲನ್ನ ಬಳಸ್ತಾ ಇದ್ದಿದ್ದಂಥ ಒಂದು ಜಾಗ ಇತ್ತು. ಒಳಕಲ್ಲನ್ನ ನೋಡ್ತಾ ಇರ್ಬೋದು, ರಾಯರಿಗೆ ಬಳಸುತ್ತಿದ್ದಂಥ ಒಳಕಲ್ಲು ಅಂತ. ಎಲ್ಲರೂ ಬಂದವರೆಲ್ಲ 1-2 ಸರಿ ಈ ಥರ ಅಲ್ಲಾಡಿಸಿ ಕೈ ಮುಕ್ಕೊಂಡು ಹೋಗ್ತಾಯಿದ್ರು. ನಾನು ಕೂಡ ಅದೇ ಥರ ಮಾಡಿಕೊಂಡು ಕೈ ಮುಕ್ಕೊಂಡು ಬಂದೆ. ಆಮೇಲೆ ಅಲ್ಲಿ ತುಂಗಭದ್ರಾ ನದಿ ಇದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ, ನೋಡೋದಕ್ಕೆ ಅಂತ ಹೇಳ್ಬಿಟ್ಟು. ಜಾಗ ಕೂಡ ತುಂಬ ಚೆನ್ನಾಗಿತ್ತು. ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಅದು ಈವ್ನಿಂಗ್ ಟೈಮ್ ಬೇರೆ ಹೋಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಸನ್ಸೆಟ್ ಎಲ್ಲನೂ ಕೂಡ. ಈಗ ನೋಡ್ತಾ ಇರ್ಬೋದು ತುಂಗಭದ್ರಾ ನದಿನ ಎಷ್ಟು ಚೆನ್ನಾಗಿ ಹರಿತಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ ವ್ಯೂಸೇ ಕೂಡ ತುಂಬ ಚೆನ್ನಾಗಿತ್ತು. ಸನ್ಸೆಟ್ಟು, ತುಂಗಭದ್ರಾ ನೀರಿಂದು ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ನೋಡಿ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೆ ಗೊತ್ತು ಹಾಗೆ ಎಲ್ಲರಿಗಿಂತ ದೊಡ್ಡ ದಾನ ಶ್ರೇಷ್ಠ ಅನ್ನದಾನ ಅಂತ ಹೇಳ್ತಾರೆ.
ಈಗ ನೋಡ್ತಾ ಇರ್ಬೋದು ರಾಯರದು ಏಕಶಿಲಾ ಬೃಂದಾವನ ಇದರಲ್ಲಿರೋವಂಥದ್ದು, ಬಿಚ್ಚಾಲಲ್ಲಿರೋವಂಥದ್ದು. ನಾವು ಕೂಡ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಬಿಚ್ಚಾಲಮ್ಮ ತಾಯಿನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅಲ್ಲೇ ದೇವಸ್ಥಾನದಿಂದ ಮೇಲೇ ತುಂಗಭದ್ರಾ ಏನಿದೆ ನದಿ ತೀರದಿಂದ ಸ್ವಲ್ಪ ಮೇಲೆ ಆದಂಗೆ ದೇವಸ್ಥಾನನ ಈಗ ಎಲ್ಲ ಸ್ವಲ್ಪ ಹೊಸದಾಗಿ ಕಟ್ಟಿರೋ ಥರ ನಮ್ಗನ್ನಿಸ್ತು. ತುಂಬ ಚೆನ್ನಾಗಿ ಎಲ್ಲ ದೇವಸ್ಥಾನನೂ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿ ಚೆನ್ನಾಗಿ ಕಟ್ಟಿದ್ದಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಕೂಡ ಹೋದರೆ ಮಿಸ್ ಮಾಡ್ದೇ ಈ ಜಾಗಗಳನ್ನೆಲ್ಲ ನೋಡ್ಕೊಂಬನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಶಾಲೆನೆಲ್ಲ ನೋಡಿಕೊಂಡು ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಇಲ್ಲಿ ತುಂಬ ವಿಶೇಷತೆಗಳಿದೆ. ಇಲ್ಲಿ ಏನಂತ ಹೇಳಿದರೆ ರಾಘವೇಂದ್ರ ಸ್ವಾಮಿಗಳು 12 ವರ್ಷಗಳ ಕಾಲ ಇಲ್ಲಿ ತಪಸ್ಸನ್ನ ಮಾಡಿ ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ರಾಘವೇಂದ್ರ ಸ್ವಾಮಿಯವರಿಗೆ ಮಂತ್ರಾಲಯಕ್ಕೆ ದಾರಿ ತೋರಿಸಿದ್ದು ಅಂತ ಸಹ ಹೇಳ್ತಾಯಿದ್ರು. ಮತ್ತು ಇಲ್ಲಿ ಆಂಜನೇಯ ಸ್ವಾಮಿದು ಪಾದುಕೆಗಳಿವೆ. ಅವನು ಕೂಡ 5 ವರ್ಷಗಳಿಗೊಂದು ಸರಿ ಸೌದೋಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಹಾಗೆ ಹಿಂದೆ ಬಂಡೆಕಲ್ಲಿಂದನೇ ಶ್ರೀ ಲಕ್ಷ್ಮೀ ದೇವಿ ಉದ್ಭವ ಮೂರ್ತಿ ಕೂಡ ಇದೆ. ನಾವು ಕೂಡ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಟಯರ್ಡ್ ಆಗಿತ್ತು. ಅಂದರೆ ನಾನು ಹೆಜ್ಜೆ ನಮಸ್ಕಾರ ಹಾಕಿರೋದ್ರಿಂದ ರಾಯರಿಗೆ ನನಗೆ ಹತ್ತಕ್ಕೆ ಇರಲಿಲ್ಲ. ಯಾಕೋ ಕಾಲೆಲ್ಲ ಶೇಕ್ ಆದಂಗೆ ಆಗ್ತಾಯಿತ್ತು, ಅದರಿಂದ ನಾನು ಹೋಗಲಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಂಜನೇಯಂದ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ. ಅಂದರೆ ಆಂಜನೇಯ ಸ್ವಾಮಿ ಪ್ರತಿದಿನವೂ ಇಲ್ಲಿ ಸಂಚಾರ ಮಾಡ್ತಾರೆ. ಹಾಗೆ 5 ವರ್ಷಕ್ಕೊಂದು ಅದು ಸವಿಯೋದ್ರಿಂದ 5 ವರ್ಷಕ್ಕೊಂದು ಸರಿ ಇಲ್ಲಿ ಪಾದುಕೆಗಳನ್ನ ಚೇಂಜ್ ಮಾಡಿ ಮತ್ತೆ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ನಾನು ತಿಳ್ಕೊಂಡಿರೋದು. ಸರಿನಾ ತಪ್ಪೋ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ತಪ್ಪಿದರೆ. ನೋಡ್ತಾ ಇರ್ಬೋದು ಆಂಜನೇಯನ ಪಾದುಕೆಗಳು. ನಾವು ಈಗ ಅಲ್ಲಿ ಮಂಗಳಾರತಿನೆಲ್ಲ ತಗೊಂಡು ನೆಕ್ಸ್ಟು ಆಂಜನೇಯ ಸ್ವಾಮಿ ಬಂಡೆಕಲ್ ಮೇಲೆ ಉದ್ಭವ ಮೂರ್ತಿ ಅದನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಒಳಗಡೆ ಪಾದುಕೆಗಳನ್ನ ಅಂದರೆ ಉದ್ಭವ ಪಾದಗಳನ್ನ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನೋಡಿದ್ವಿ, ಸಾಧ್ಯ ಆಗಲಿಲ್ಲ. ಯಾಕೆಂದರೆ ವೀಡಿಯೋ ಕ್ಯಾಮ್ರಾ ನಾಟ್ ಅಲೋಡ್ ಅಂತ ಹಾಕಿದ್ರು. ನನಗೆ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಅದನ್ನೆಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಆಂಜನೇಯಂದು ಮಂತ್ರಗಳನ್ನೆಲ್ಲ ಹಾಕಿಸ್ಕೊಂಡು ಹಾಗೆ ಅಲ್ಲಿ ಫೇಮಸ್ ಆಗಿರೋವಂಥ ಬದನೇಕಾಯಿ ಬಜ್ಜಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಆಲ್ರೆಡಿ ಅಪ್ಪಣ್ಣಾಚಾರ್ಯರ ಮನೆ ಹತ್ರ ತಿಂದಿದ್ವಿ, ಆದರೂ ಕೂಡ ಇಲ್ಲಿ ಫೇಮಸ್ ಅಂತ ಹೇಳಿದ್ರಲ್ಲ, ಇಲ್ಲೂ ಕೂಡ ಒಂದ್ಸರಿ ಟ್ರೈ ಮಾಡೋಣ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು ನಾವು ಒಂದು ಪ್ಲೇಟ್ ತೊಗೊಂಡು ನಾವು ಹೇಳಬೇಕು ಅಂತೇಳಿದರೆ ಅಲ್ಲಿ ತಿಂದಿದ್ದು ಅಷ್ಟು ಟೇಸ್ಟ್ ಇರಲಿಲ್ಲ, ಅಷ್ಟು ಚೆನ್ನಾಗೂ ಕೂಡ ಇರಲಿಲ್ಲ. ಬಟ್ ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಬಂದು ನಾವು ತೊಗೊಂಡ್ವಿ. ತುಂಬಾ ಹೇಳಬೇಕಂದ್ರೆ ಸಖತ್ತು ಟೇಸ್ಟಿಯಾಗಿತ್ತು ಮತ್ತು ತುಂಬ ಚೆನ್ನಾಗಿತ್ತು. ನಾನು ಒಂದು ಪ್ಲೇಟ್ ತಿಂದಿದ್ದೆ, ಮತ್ತು ಇನ್ನೊಂದು ಪ್ಲೇಟ್ ತೊಗೊಂಡು ತಿಂದೆ, ಅಷ್ಟು ಚೆನ್ನಾಗಿತ್ತು. ಯಾರಾದರೂ ಹೋದರೆ ಮಿಸ್ ಮಾಡ್ದೇ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಹಾಗೆ ನನ್ನ ಮಗ ಸೋಡಾ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಟು ಸೋಡಾ ತೆಗೆಸ್ಕೊಂಡಿದ್ದಾನೆ. ಅದನ್ನು ಕುಡ್ಕೊಂಡು ಹೀಗೆ ಅವ್ರ ಹತ್ರ ವಿಚಾರಿಸ್ತಾ ಇದೆ ಈ ರೆಸಿಪಿನ ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು. ಅವರು ಕೂಡ ಏನು ಬೇಜಾರು ಮಾಡ್ಕೊಳ್ದೇ ಆ ರೆಸಿಪಿನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ನಾನು ಕೂಡ ಸಾಧ್ಯವಾದರೆ ಒನ್ ಟೈಮ್ ಮಾಡಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ರಥೋತ್ಸವ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇಲ್ಲಿ ಹರಕೆ ಕಟ್ಕೊಂಡಿರೋರು ಒಂದೊಂದು ರಥೋತ್ಸವಕ್ಕೆ ಇಷ್ಟಿಷ್ಟು ಪ್ರೈಸ್ ಅಂತ ಇರುತ್ತೆ. ಅದನ್ನು ಅವರು ಹರಕೆ ಇದು ಮಾಡ್ಕೊಂಡಿರೋರು ಅಲ್ಲಿ ಸಂಜೆ ಆದ ತಕ್ಷಣ ಹೋಗಿ ಕೂತ್ಕೊಂಡು ರಥನ ಎಳೆದು ಅದನ್ನು ಇದು ಮಾಡ್ಕೊತಾರೆ. ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಅವೆಲ್ಲ ಗೊತ್ತಿಲ್ಲದೆ ಇರೋ ಕಾರಣ ನಾವು ಅದನ್ನೆಲ್ಲ ಏನೂ ಮಾಡಿರಲಿಲ್ಲ. ನಾವು ಜಸ್ಟ್ ಹಾಗೆ ನೋಡಿದ್ವಿ. ಹೋಗೋ ಅಷ್ಟರಲ್ಲಿ ಯಾವುದೇ ರೀತಿ ರಥೋತ್ಸವಗಳು ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಈಗ ಸ್ಟಾರ್ಟ್ ಆಗ್ತಾಯಿದೆ ನೋಡಿ.
ಇಲ್ಲಿ 4-5 ಥರದ ರಥಗಳನ್ನು ಇದೆ. ಅದು ಒಂದೊಂದಕ್ಕೂ ಕೂಡ ಒಂದೊಂದು ಪ್ರೈಸ್ ಇದೆ. ಇಲ್ಲಿ ಚಿನ್ನದ ರಥ ಮತ್ತು ಬೆಳ್ಳಿ ರಥ ಮತ್ತು ಕೆಲವೊಂದಿದೆ. ನನಗೆ ಗೊತ್ತಿರೋಷ್ಟು ನಿಮ್ಗೆ ಹೇಳಿದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ ಕೂಡ ನೋಡಿ. ಮತ್ತು ಒಂದೊಂದು ರಥನ ಕೂಡ ಸ್ಟಾರ್ಟ್ ಮಾಡಬೇಕಾದ್ರೆ ಪೂಜೆ ಮಾಡಿ, ಮತ್ತು ತಂದು ನಿಲ್ಲಿಸ್ಬೇಕಾದ್ರೂ ಕೂಡ ಅದನ್ನು ಪೂಜೆ ಮಾಡಿ, ಇನ್ನೊಂದು ರಥನ ಕೂಡ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರತಿ ಸಲನೂ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ರಥೋತ್ಸವ ಎಲ್ಲ ನಡೀತಿದೆ. ನೀವು ಕೂಡ ಯಾರಾದರೂ ಮಾಡಿಸೋರು ಇದು ನೆಕ್ಸ್ಟ್ ಹೋದಾಗ ಮಾಡಿಸಿ. ರಥೋತ್ಸವಗಳನ್ನೆಲ್ಲ ಮುಗಿಸ್ಕೊಂಡು ನಾವು ಸಂಜೆ ದೇವಸ್ಥಾನದಲ್ಲೇ ಪ್ರಸಾದ ಇತ್ತು, ಅದನ್ನು ಕೂಡ ಊಟ ಮಾಡಿಕೊಂಡು ನೈಟ್ ಟ್ರೈನ್ಗೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೊರಟ್ವಿ. ಈ ಎಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.